ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಸರಿಯಾಗಿ ವಿಡಿಯೋಸ್ ಬರ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಸಾರಿ. ಕೆಲವು ದಿನಗಳು ಪ್ರತಿದಿನ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡಲು ಸಾಧ್ಯವಾಗುತ್ತೆ. ಕಾರಣ ನಾನು ಒಂದು ವಾರ ಪ್ರವಾಸದಲ್ಲಿರುತ್ತೇನೆ. ಮುಂದಿನ ಭಾನುವಾರದವರೆಗೂ ನನ್ನ ಪ್ರವಾಸ ಇದೆ. ದಯವಿಟ್ಟು ಕ್ಷಮಿಸಿ. ನನ್ನ ಪ್ರವಾಸ ಮುಗಿಸಿ ಬಂದಮೇಲೆ ವೀಡಿಯೋಸ್ನ ಎಂದಿನಂತೆ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಸಹಕರಿಸಿ, ಹಾಗೆ ಕ್ಷಮೆ ಇರಲಿ. ಥ್ಯಾಂಕ್ ಯು. ಪೂರ್ಣ, ಅವರು ಹೇಳಿದ್ರ ಬಗ್ಗೆ ನೀನು ಇನ್ನೊಮ್ಮೆ ಯೋಚನೆ ಮಾಡು. ಆಸ್ತಿ ಅಂತಸ್ತಿದೆ, ಒಳ್ಳೆ ಗುಣ ಇದೆ, ಎಲ್ರಿಗೂ ಯಾವುದಕ್ಕೂ ಕೊರತೆ ಇಲ್ಲ ಆ ಮನೆಯಲ್ಲಿ. ನೀನು ಆ ಮನೆ ಸೊಸೆ ಆದರೆ ನಮಗೆಲ್ಲ ಖುಷಿನೇ ಎಂದರು ಲಕ್ಷ್ಮಜ್ಜಿ ಪೂರ್ಣಳಿಗೆ. ಪದ್ಮಜ್ಜಿಯ ಜೊತೆ ಆಪ್ತತೆ ಹೆಚ್ಚಲ್ಲವೇ ಅಜ್ಜಿಗೆ. ಹಾಗಾಗಿ ಅವರ ಜೊತೆ ಸಂಬಂಧ ಬೆಳೆಸುವ ಆಸೆ ಅವರಿಗೆ. ಅದರಲ್ಲೂ ಅವರಾಗಿಯೇ ಕೇಳಿಕೊಂಡು ಬಂದಾಗ ನಿರಾಕರಿಸುವ ಮನವಿರಲಿಲ್ಲ. ಹೌದು ಪೂರ್ಣ, ನೀನು ಅವ್ರ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮಾತೇ ಬರೋದಿಲ್ಲ ಇಲ್ಲಿ. ಯಾಕಂದರೆ ನಮಗೆಲ್ಲ ಗೊತ್ತು ನನ್ನ ಮಗಳು ಯಾವುದಕ್ಕಾದರೂ ಹೊಂದ್ಕೋತಾಳೆ ಅಂತ ಎಂದರು ಗಿರಿಧರ್. ನಾವು ನಿನ್ನ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ಈಗ ಅವರಾಗಿಯೇ ಮನೆವರೆಗೂ ಬಂದು ಕೇಳಿದ್ದಾರೆ. ಬಾಗ್ಲಿಗೆ ಬಂದ ಅದೃಷ್ಟನ ಯಾಕೆ ಒದಿಬೇಕು? ಒಂದು ಸಾರಿ ಯೋಚನೆ ಮಾಡು. ಅದರಲ್ಲೂ ಶರಾವತಿ ಎಲ್ಲದರಲ್ಲೂ ಯೋಚನೆ ಮಾಡಿನೇ ನಿರ್ಧಾರ ತಗೊಳ್ಳೋದು ಎಂದಿತ್ತು ಲಕ್ಷ್ಮಜ್ಜಿ ಮತ್ತೆ. ಪೂರ್ಣ ಅವರೆಲ್ಲರ ಮಾತು ಕೇಳುತ್ತಾ ಸುಮ್ಮನೆ ನಿಂತಿದ್ದಾಳಷ್ಟೇ. ಅವಳಿಗೆ ಸ್ವಲ್ಪ ಸಮಯ ಕೊಡಿ. ಯಾಕೆ ಹೀಗೆ ಅವಳಿಗೆ ಒತ್ತಾಯ ಮಾಡ್ತಿದ್ದೀರಾ ಎಂದರು ವರುಣ. ಒತ್ತಾಯ ಅಲ್ಲ ಪೂರ್ಣ, ಅಂತಹ ಸಂಬಂಧ ನಾವು ಹುಡುಕಿದ್ರೂ ಸಿಗೋದಿಲ್ಲ. ಈಗ ಬೇಡ ಅಂದು ಮುಂದೆ ಪಶ್ಚಾತ್ತಾಪ ಪಡಬಾರ್ದು ಅಲ್ವಾ? ಯಾಕಂದರೆ ಅವರ ನಮ್ಮ ಗೆಳೆತನ ಇದೆ ಎಂದರು ಗಿರಿಧರ್ ಆಫೀಸಿಗೆ ಹೊರಟು ನಿಂತು. ಪೂರ್ಣ ಈಗಲೂ ಮೌನಿಯೇ. ಭಾರ್ಗವ್ ಸಂಜೆಯೊಳಗೆ ಒಪ್ಪಿಗೆ ತಿಳಿಸು ಎಂದನಲ್ಲ, ಅದೇ ಅವಳ ತಲೆಯಲ್ಲಿ ಇದ್ದದ್ದು. ಅವನ ವರ್ತನೆಯಿಂದ ಅವಳ ಮನದಲ್ಲಿ ಅನುಮಾನ ಮೂಡಿತ್ತು. ಅವಳ ಮೌನ ಕಂಡು ಅವಳ ಮುಂದೆ ಬಂದ ಗಿರಿಧರ್ ತಲೆ ಸವರುತ್ತಾ, ಯೋಚನೆ ಮಾಡಿ ನಿರ್ಧಾರ ತಗೋ. ನಿನ್ನ ನಿರ್ಧಾರ ಏನೇ ಆಗಿದ್ರೂ ನಮ್ಗೆ ಒಪ್ಪಿಗೆನೆ ಎಂದು ತಮ್ಮ ಬ್ಯಾಗ್ ಹಿಡಿದು ಹೊರ ನಡೆದರು. ಅಮ್ಮ, ನಾನು ಅಂಗಡಿಗೆ ಹೋಗಿ ಬರ್ತೀನಿ ಎಂದವಳು ಗಿರಿಧರ್ ಜೊತೆಯೇ ಹೊರಬಂದು, ಬನ್ನಿ ಅಪ್ಪ, ನಾನು ಸ್ಟಾಪ್ವರೆಗೂ ಬರ್ತೀನಿ ಎಂದು ಅವರ ಜೊತೆ ಹೆಜ್ಜೆ ಹಾಕಿದಳು. ರಸ್ತೆ ದಾಟಿ ಮುಖ್ಯ ರಸ್ತೆಗಿಳಿದಿದ್ದರು ಇಬ್ಬರು. ಅಂಗಡಿಯ ಬಗ್ಗೆಯೇ ಮಾತನಾಡುತ್ತಾ ಬಂದಿದ್ದಳು ಪೂರ್ಣ ದಾರಿಯುದ್ದಕ್ಕೂ. ಗಿರಿಧರ್ ಅವರು ತಾವು ಬಸ್ ಹತ್ತುವ ಸ್ಟಾಪ್ ಬಂದಾಗ, ಬರ್ತೀನಿ ಅಪ್ಪ ಎಂದು ಹೊರಟಿದ್ದವಳ ಕೈ ಹಿಡಿದು ತಮ್ಮ ಮುಂದೆ ನಿಲ್ಲಿಸಿಕೊಂಡರು. ಏನಪ್ಪ ಕೇಳಿದಳು ಅವರು ತಡೆದಿದ್ದನ್ನು ಕಂಡು. ಭಾರ್ಗವ್ನ ಮದುವೆ ಆಗೋದ್ರ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡು ಪೂರ್ಣ. ಯಾಕಂದರೆ ನೀನು ನನ್ನ ಜವಾಬ್ದಾರಿ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟದೇ ಇರಬಹುದು, ಆದರೆ ನೀನು ನನ್ನ ಮಗಳೇ. ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ನನಗಿದೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಿದ್ದೀನಿ. ಭಾವುಕರಾಗಿ ನೋಡಿದರು. ಅಪ್ಪ, ಖಂಡಿತ ನನ್ನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋ ಅಧಿಕಾರ ನಿಮಗಿದೆ. ನಿಮ್ಮನ್ನ ಬಿಟ್ಟು ಬೇರೆ ಯಾರೂ ಮುಖ್ಯ ಅಲ್ಲ ನನಗೆ ಎಂದಳು ಅವರ ಮಾತಲ್ಲಿನ ಭಾವನೆ ತಿಳಿದು. ಅವಳ ಮಾತಿಗೆ ಖುಷಿಯಾದ ಗಿರಿಧರ್, ಇಷ್ಟು ಸಾಕು ಮಗಳೇ ನನಗೆ. ಆದರೆ ಮದುವೆ ಬಗ್ಗೆ ಯೋಚನೆ ಮಾಡಿ ಸಂಜೆ ಏನು ಅನ್ನೋದನ್ನು ಹೇಳು ನನಗೆ ಎಂದರು. ಸರಿ ಅಪ್ಪ ಎಂದವಳು ಅಂಗಡಿಯತ್ತ ನಡೆದಳು. ಅಮ್ಮ, ನಾನು ಆಫೀಸ್ಗೆ ಹೋಗ್ತೀನಿ ಎಂದ ಭಾರ್ಗವ್ ಪೂರ್ಣಳ ಮನೆಯಿಂದ ವಾಪಸ್ಸಾಗಿ ತನ್ನ ಮನೆಯ ಮುಂದೆ ಕಾರ್ ನಿಲ್ಲಿಸಿದಾಗ. ನಿನ್ನ ಜೊತೆ ಮಾತಾಡಬೇಕು ಭಾರ್ಗವ್, ನಾನು ಒಳಗಡೆ ಬಾ ಎಂದರು ಶರಾವತಿ. ಏನು ಮಾತಾಡಬೇಕು? ಮದುವೆ ಬಗ್ಗೆನಾ? ನೋ ಅಮ್ಮ, ನಾನು ಹೇಳೋದನ್ನು ಹೇಳಿದ್ದೀನಿ. ಈಗ ಮತ್ತೆ ಅದನ್ನೇ ಮಾತಾಡಬೇಡಿ. ಅವಳು ಒಪ್ಕೊಂಡಿಲ್ವಲ್ಲ ಇನ್ನು, ಸೊ ಪ್ಲೀಸ್ ಎಂದನವ ಆ ಕ್ಷಣ ಅವರ ಜೊತೆ ಮಾತು ತಪ್ಪಿಸಿಕೊಳ್ಳಲು ಮಾತಿಗೆಂದ. ಅವರೇನೂ ಮಾತನಾಡಲಿಲ್ಲ. ನಾನು ಹೋಗಿ ಬರ್ತೀನಿ ಎಂದವನೇ ಕಾರ್ ತಿರುಗಿಸಿ ಆಫೀಸಿನ ದಾರಿ ಹಿಡಿದ. ಶುಗರ್ಲೆಸ್ ಪೂರ್ಣ ಮೊದಲು ನನ್ನನ್ನು ಎದುರು ಹಾಕ್ಕೊಂಡಿದ್ದು, ನನ್ನ ಬಗ್ಗೆ ತಿಳಿದೇ ನನ್ನ ವಿರುದ್ಧ ನಿಂತಿದ್ದು, ಪದೇ ಪದೇ ನನ್ನನ್ನು ಕೆಣಕಿದ್ದು, ನನ್ನ ಹತ್ರ ಕ್ಷಮೆ ಕೇಳದೇ ಇದ್ದಿದ್ದು, ನಿನ್ನನ್ನು ಕೆಣಕದೆ ಅನ್ನೋ ಕಾರಣಕ್ಕೆ ಅಮ್ಮನ ಜೊತೆ ಜಗಳ ಮಾಡಿದ್ದು, ನಿನ್ನನ್ನು ಮದುವೆ ಆಗೋ ವಿಷಯಕ್ಕೆ ಮನೆಯವರೆಲ್ಲರೂ ನೆಮ್ಮದಿ ಹಾಳಾಗಿದ್ದು, ಇದೆಲ್ಲದರ ಲೆಕ್ಕ ಬೇಕು ನನಗೆ. ಸ್ವೀಟ್ ಅಂಗಡಿ ಅಲ್ವಾ ನಿಂದು? ಬೇರೆಯವ್ರ ಬಾಯಿ ಸಿಹಿ ಮಾಡೋ ನಿನ್ನ ಜೀವನದಲ್ಲಿ ಸಿಹಿ ಇರಬಾರ್ದು. ಪ್ರತಿದಿನ ನೀನು ನೋವಲ್ಲಿ ಒದ್ದಾಡಬೇಕು. ಆ ನೋವು ತಡೆಯೋಕ್ಕಾಗದೆ ನನ್ನನ್ನು ಕ್ಷಮಿಸು ಭಾರ್ಗವ್ ಅಂತ ನೀನೇ ಹೇಳಬೇಕು. ಹಾಗೆ ಮಾಡ್ತೀನಿ. ಕುತ್ಕೊಂಡ್ರು ನಿಂತರೂ ನನ್ನ ಭಯ ಇರಬೇಕು. ನಿನಗೆ ಎಷ್ಟು ಟಾರ್ಚರ್ ಕೊಡ್ತೀನಿ ನೋಡ್ತಿರು ಪೂರ್ಣ. ನನ್ನನ್ನು ಮದುವೆ ಆಗಿ ಕ್ಷಣಕ್ಕೂ ನೆಮ್ಮದಿ ಸಿಗೋದಿಲ್ಲ ನಿನಗೆ ಎಂದುಕೊಳ್ಳುತ್ತಲೇ ಕಾರ್ ಡ್ರೈವ್ ಮಾಡುತ್ತಿದ್ದ. ತನ್ನ ಮೇಲೆ ಪೂರ್ಣಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆಂದು ಕೋಪವಿದ್ದರೆ ಆ ಕಂಪ್ಲೇಂಟ್ಗೆ ಆಯುಷ್ ಸ್ಟೇಷನ್ನಿಗೆ ಹೋದನಲ್ಲ ಎಂಬ ದ್ವೇಷ ಅವನಲ್ಲಿ. ಅದೆಷ್ಟು ಎಂದರೆ ತಾನು ಅನುಭವಿಸಿದ ನೋವು, ಸಂಕಟ, ಒದ್ದಾಟವನ್ನು ಪೂರ್ಣ ಕೂಡ ಅನುಭವಿಸಲೇಬೇಕು ಎನ್ನುವಷ್ಟು. ಸಂಜೆಯೊಳಗೆ ಅವಳಿಗೆ ಕರೆ ಮಾಡಿ ಮದುವೆಗೆ ಒಪ್ಪಿಗೆ ಕೊಡುವಂತೆ ಹೇಳಿದ್ದನಲ್ಲ. ಈಗ ಅವಳು ಮದುವೆಗೆ ಒಪ್ಪುವಳೋ ಇಲ್ಲವೋ ಎಂಬ ಯೋಚನೆ ಶುರುವಾಗಿತ್ತವನಿಗೆ ಆಫೀಸ್ ತಲುಪಿದಾಗ. ಅವಳದ್ದು ಬಡತನದ ಕುಟುಂಬ. ಅದರಲ್ಲೂ ಲಕ್ಷ್ಮಜ್ಜಿಗೆ ತಮ್ಮ ಕುಟುಂಬವೆಂದರೆ ಗೌರವ. ಹಾಗಾಗಿ ಮನೆಯವರೆಲ್ಲ ಅವಳಿಗೆ ತಿಳಿಸಿ ಹೇಳಿ ಮದುವೆಗೆ ಒಪ್ಪಿಸುವರು ಎಂಬುದು ಒಂದು ಕಡೆಯಾದರೆ,
ಅವಳ ಹಠದ ಬಗ್ಗೆ ಇವನಿಗೆ ಗೊತ್ತಿದೆಯಲ್ಲ. ತನ್ನನ್ನು ಮದುವೆ ಆಗಲು ಎಲ್ಲರ ಮುಂದೆ ನಿರಾಕರಿಸುವಳೆಂದ ಮೇಲೆ ಸಂಜೆಯೂ ಅವಳ ಉತ್ತರ ಅದೇ ಆಗಿರುತ್ತದೇನೋ ಎನ್ನುವುದು ಮತ್ತೊಂದು ಕಡೆ. ಆದರೆ ಏನೇ ಆಗಲಿ ಅವಳನ್ನೇ ತಾನು ಮದುವೆ ಆಗಬೇಕೆಂದು, ಅವಳನ್ನು ತನ್ನ ಹೆಂಡತಿಯಾಗಿಸಿಕೊಂಡು ಅವಳಿಗೆ ನೋವು ಕೊಡಬೇಕು, ತಾನು ಏನೆನ್ನುವುದನ್ನು ಅವಳಿಗೆ ತೋರಿಸಲೇಬೇಕೆಂದು ನಿರ್ಧರಿಸಿಬಿಟ್ಟಿದ್ದ ಅವ. ಹಾಗಾಗಿ ಅವಳ ಕರೆಗಾಗಿ ದಾರಿ ಕಾಯುತ್ತಾ ಕುಳಿತ ಆಫೀಸಿನ ಕೆಲಸಗಳನ್ನು ಮಾಡುತ್ತಲೇ. ಏನೋ ಯೋಚನೆ ಇದೆ ಅವನ ತಲೆಯಲ್ಲಿ. ಇಲ್ದಿದ್ರೆ ಅವನು ಹೀಗೆ ಮದುವೆ ಅಂತ ಮನೆವರೆಗೂ ಬಂದು ಮಾತಾಡ್ತಿರ್ಲಿಲ್ಲ. ಇದ್ರ ಹಿಂದೆ ಏನೋ ಉದ್ದೇಶ ಇದೆ, ಆದರೆ ಏನೋ ಅಂತ ಗೊತ್ತಾಗ್ತಿಲ್ಲ. ಅವ್ರ ಮನೆತನ ಕುಟುಂಬ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಅಮ್ಮ ಅಪ್ಪ ಅಜ್ಜಿ ಮದುವೆ ಆಗು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಮೊನ್ನೆ ನನ್ನ ಜೀವನಕ್ಕೆ ಬರಬೇಡ ಅಂದೋನು ಮದುವೆ ಅಂತಿದ್ದಾನೆ. ಯಾಕೆ? ಶರಾವತಿ ಆಂಟಿ ಹೇಳಿದ್ರು ಮದುವೆ ಬಗ್ಗೆ ಮಾತಾಡಿದಾಗ ಜಗಳ ಮಾಡಿದ್ದ ಅಂತ. ಅಂದಮೇಲೆ ಮೊನ್ನೆ ಅವನು ಮನೆಯಲ್ಲಿ ನಿನ್ನಿಂದಾನೇ ಜಗಳ ಆಗ್ತಿರೋದು ಅಂದಿದ್ದು ಇದೇ ಕಾರಣಕ್ಕೆ. ಆದರೆ ಮದುವೆ ಬೇಡ ಅಂದೋನು ಇದ್ದಕ್ಕಿದ್ದಾಗ ಯಾಕೆ ಒಪ್ಕೊಂಡ? ಅವ್ರು ಹೇಳ್ತಾರೆ ಅವನನ್ನು ನಾನೇ ಬದಲಾಯಿಸಬೇಕು ಅಂತ. ಆದರೆ ನನ್ನ ಅವನ ಮಧ್ಯೆ ಇರೋ ದ್ವೇಷ ಎಷ್ಟು ಅಂತ ಅವ್ರಿಗೆ ಅಂದಾಜೇ ಇಲ್ಲ ಅನಿಸುತ್ತೆ. ಭಾರ್ಗವ್ ಆಂಟಿ ಹೇಳಿದಾಗೆ ಅವ್ರ ಮೇಲಿನ ಪ್ರೀತಿಗೆ ಒಪ್ಕೊಂಡಿದ್ದಾನ? ಹಾಗೇನಾದರೂ ಒಪ್ಕೊಂಡಿದ್ರೆ ಈ ನಾಟಕ ಎಲ್ಲ ಯಾಕೆ ನನ್ನ ಮುಂದೆ? ಅವನ ಹಠ ಕೋಪದ ಪರಿಚಯ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮೇಲೆ ಕೋಪ ಇದೆ ಅವನಿಗೆ. ಯೋಚಿಸುತ್ತಲೇ ಇದ್ದಳು ಪೂರ್ಣ ಅಂಗಡಿಯಲ್ಲಿ ಕುಳಿತು. ಬೆಳಗ್ಗೆ ಭಾರ್ಗವ್ ಮನೆಯಲ್ಲಿ ಎಲ್ಲರ ಮುಂದೆ ಮಾತನಾಡಿದ ರೀತಿ, ಕೊನೆಗೆ ಹೋಗುವಾಗ ತನ್ನ ಜೊತೆ ಮಾತನಾಡಿದ ರೀತಿಗೆ ವ್ಯತ್ಯಾಸವಿತ್ತಲ್ಲ. ಅದನ್ನವಳು ಗುರುತಿಸಿದ್ದಳು. ಅದರಲ್ಲೂ ಅವನ ಆ ಅಹಂಕಾರದ ನಗು ಅವನನ್ನು ನಂಬದಂತೆ ಮಾಡಿತ್ತವಳಿಗೆ. ಆ ಅಹಂಕಾರಿ ಭಾರ್ಗವ್ ತನ್ನಿಂದ ದೂರ ಇರಲು ಹೇಳಿ ಈಗ ಮದುವೆ ಎಂದಿದ್ದೇ ಅವಳಿಗೆ ಅರಗಿಸಿಕೊಳ್ಳಲು ಆಗಿರಲಿಲ್ಲ. ಉತ್ತರ ಹುಡುಕುತ್ತಾ ಕುಳಿತವಳಿಗೆ ಊಹೆಯೂ ಇರಲಿಲ್ಲ ಮದುವೆ ಎಂದವ ದ್ವೇಷ ಹೊತ್ತು ತನ್ನ ಜೀವನಕ್ಕೆ ಬರುತ್ತಿರುವನೆಂದು. ಇದೆಲ್ಲ ಏನೋ ಅಂತ ನಾನು ತಿಳ್ಕೊಳ್ಳೇಬೇಕು. ಅದನ್ನು ಅವನ ಹತ್ರನೇ ಕೇಳೋಕ್ಕಾಗೋದು. ಕಾಲ್ ಮಾಡ್ಲಾ? ಆಫೀಸ್ಗೆ ಹೋಗಿ ಮಾತಾಡ್ಲಾ? ಬೇಡ ಬೇಡ, ಜಗಳ ಆಗೋದು ಬೇಡ, ಫೋನಲ್ಲೇ ಮಾತಾಡ್ತೀನಿ ಎಂದುಕೊಂಡವಳು ಫೋನ್ ಹಿಡಿದು ಅಹಂಕಾರಿ ಎಂಬ ಹೆಸರಿನ ಮೇಲೆ ಬೆರಳೊತ್ತಿದ್ದಳು. ಇತ್ತ ಆಫೀಸ್ನಲ್ಲಿ ಅದೇನೋ ಫೈಲ್ ನೋಡುತ್ತಾ ಕುಳಿತಿದ್ದ ಭಾರ್ಗವ್ ರಿಂಗ್ ಆದ ಫೋನಿನತ್ತ ಕಣ್ಣಾಡಿಸಿದ. ಶುಗರ್ಲೆಸ್ ಎಂಬ ಹೆಸರು ನೋಡುತ್ತಲೇ ಅವನ ತುಟಿಯಂಚಲ್ಲಿ ಸೊಕ್ಕಿನ ನಗುವೊಂದು ಮೂಡಿತು. ರಿಸೀವ್ ಮಾಡಿ ಕಿವಿಗಿಟ್ಟವ, ಏನೇ ಸಂಜೆ ಕಾಲ್ ಮಾಡಿ ಒಪ್ಪಿಗೆ ಹೇಳು ಅಂದರೆ ಈಗಲೇ ಕಾಲ್ ಮಾಡಿದೀಯಾ? ಯಾಕೆ ಅಷ್ಟೊಂದು ಅವಸರನಾ ನನ್ನನ್ನು ಮದುವೆ ಆಗೋದಕ್ಕೆ? ಕೆಣಕಿದ ತನ್ನ ಮಾತಿನ ವರಸೆಯಲ್ಲಿ. ನಾನು ಕಾಲ್ ಮಾಡಿದ್ದು ನಿನಗೆ ಒಪ್ಪಿಗೆ ಕೊಡೋದಕ್ಕಲ್ಲ ಭಾರ್ಗವ್, ಇದೆಲ್ಲ ಏನು ಅಂತ ಕೇಳೋದಕ್ಕೆ. ಕೋಪ ಅವಳ ಮಾತುಗಳಲ್ಲಿತ್ತು. ಯಾವುದು? ಏನು? ತನಗೇನು ಗೊತ್ತೇ ಇಲ್ಲದವರಂತೆ ಕೇಳಿದ. ಈ ಮದುವೆ ಅನ್ನೋದೆಲ್ಲ ಏನು? ಕೊಂಚ ಜೋರಿತ್ತು ಅವಳ ಧ್ವನಿ. ಮದುವೆ ಏನು ಅಂದರೆ ಮದುವೆನೇ ಪೂರ್ಣ, ನನ್ನ ನಿನ್ನ ಮದುವೆ ಎಂದವನ ಮಾತಲ್ಲಿ ಅಣಕಿಸುವಿಕೆ ಇತ್ತು. ಅದೇ ಯಾಕೆ ಅಂತ ನಾನು ಕೇಳ್ತಿರೋದು. ನನಗೆ ಚೆನ್ನಾಗಿ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ, ನನ್ನನ್ನು ಕಂಡ್ರೆ ಆಗೋದಿಲ್ಲ ಅಂತ. ಅಂದಮೇಲೆ ಈ ಮದುವೆ ನಾಟಕ ಯಾಕೆ ಅಂತ ಗೊತ್ತಾಗಬೇಕು ನನಗೆ ಎಂದಳು. ನಾಟಕ ಮಾಡ್ತಿರೋದು ನಾನಲ್ಲ ಕಣೆ, ನೀನು. ಅದನ್ನು ನಾನು ಬೆಳಗ್ಗೆಯಿಂದ ನೋಡ್ತಿದ್ದೀನಿ. ಇದನ್ನೆಲ್ಲ ಶುರು ಮಾಡಿದ್ದು ನೀನು ಅಂದಮೇಲೆ ನಾನು ಮುಂದುವರಿಸಲೇಬೇಕಲ್ಲ. ಅಷ್ಟಕ್ಕೂ ನನ್ನ ಹೆಂಡತಿ ಆಗೋಳು ಅಲ್ವಾ ನೀನು. ಸೊ ನೀನು ಗೇಮ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಅದರಲ್ಲಿ ಎಂಟ್ರಿ ಆಗೇ ಆಗ್ತೀನಿ ಎಂದವನ ಮಾತಿನ ಅರ್ಥ ಅವಳಿಗೆ ತಿಳಿಯದು. ಏನು ಮಾತಾಡ್ತಿದ್ಯಾ ಭಾರ್ಗವ್ ನೀನು? ಅರ್ಥ ಆಗೋ ಥರ ಹೇಳು ಎಂದವಳಿಗೆ ಆತಂಕವೇ ಇತ್ತು ಅವನ ಮಾತು ಕೇಳಿ. ಅರ್ಥ ಆಗುತ್ತೆ ನಿನಗೆ, ಮದುವೆ ಆದಮೇಲೆ ಎಲ್ಲನೂ ಅರ್ಥ ಮಾಡಿಸ್ತೀನಿ ಒತ್ತಿಯಾಗಿ ಎಂದವನ ಮುಖ ಬಿಗಿಯಿತು. ಇಲ್ಲ, ನನಗೆ ಎಲ್ಲನೂ ಅರ್ಥ ಆಗೋವರೆಗೂ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ. ನಿನ್ನನ್ನು ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ಹಠ ಮಾಡಿಬಿಡ ಪೂರ್ಣ, ಸುಮ್ಮನೆ ಮದುವೆಗೆ ಒಪ್ಕೋ. ಹೊರಟಾಯಿತು ಅವನ ಧ್ವನಿ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗೋವರೆಗೂ ನಾನು ಮದುವೆಗೆ ಒಪ್ಕೊಳ್ಳೋದಿಲ್ಲ. ಅದೇನು ಮಾಡ್ತೀಯೋ ಮಾಡ್ಕೊ ಎಂದವಳೇ ಕಾಲ್ ಕಟ್ ಮಾಡಿದಳು. ಏನು ಮಾಡ್ತೀಯೋ ಮಾಡ್ಕೊ ಅಂತಿದ್ಯಾ? ಮಾಡಿ ತೋರಿಸ್ತೀನಿ ಪೂರ್ಣ, ನೀನು ಮದುವೆಗೆ ಒಪ್ಕೊಳ್ಳೇಬೇಕು ಎಂದ ಭಾರ್ಗವ್ ತಾನೆಷ್ಟು ಅಹಂಕಾರಿ ಎನ್ನುವುದನ್ನು ತೋರಿಸದೇ ಇರಲಾರ ಇನ್ನು. ಕಂಠಿಯನ್ನು ಕರೆದು ತನಗೆ ಬೇಕಾದಂತೆ ಎಲ್ಲ ವ್ಯವಸ್ಥೆ ಮಾಡಲು ಹೇಳಿದವ ಮೇಲೆದ್ದು ಪೂರ್ಣಳ ಅಂಗಡಿಯತ್ತ ನಡೆದ. ಸ್ವಪ್ನ ಇನ್ಸ್ಪೆಕ್ಟರ್ ವಸಂತ್ನನ್ನು ಭೇಟಿಯಾಗಿದ್ದಳು ಆ ದಿನ ಬೆಳಗ್ಗೆ. ಪೂರ್ಣಳ ಸ್ಕೂಟಿ ಕಳುವು ಮಾಡಿಸಿದ್ದವಳು ಭಾರ್ಗವ್ನನ್ನು ಅರೆಸ್ಟ್ ಮಾಡಿಸಿ ಅವನ ಮರ್ಯಾದೆಯನ್ನು ಊರಿನ ಮುಂದೆ ಹಾಳುಗೆಡವಿ ಆ ಪರಿಸ್ಥಿತಿಗೆ ಕಾರಣ ಪೂರ್ಣಳೆ. ತನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅವಳೇ ಎಂದು ಎಲ್ಲರ ಮುಂದೆ ಬಿಂಬಿಸಿ ನಂತರ ಅವಳ ಸ್ಕೂಟಿಯನ್ನು ಅಂಗಡಿಯ ಮುಂದೆಯೋ ಮನೆಯ ಮುಂದೆಯೋ ಇಟ್ಟು ಬಂದರಾಯಿತು ಎಂದುಕೊಂಡಿದ್ದಳು. ಆದರೆ ಅವಳಂದುಕೊಂಡಂತೆ ಆಗದೆ ಭಾರ್ಗವ್ ಬದಲು ಆಯುಷ್ನನ್ನು ಎಳೆದು ತಂದು ತಪ್ಪು ಮಾಡಿದ್ದ ಇನ್ಸ್ಪೆಕ್ಟರ್ ವಸಂತ್. ಇದೆಲ್ಲವೂ ಸ್ವಪ್ನಳಿಗೆ ತಿಳಿದಾಗ ಹೆದರಿಬಿಟ್ಟಿದ್ದಳು. ಇನ್ನು ಭಾರ್ಗವನಿಗೆ ತನ್ನ ಬಗ್ಗೆ ಎಲ್ಲ ತಿಳಿದು ಬಿಡುವುದೇನೋ ಎಂದು. ಹೇಳಿದ್ದನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ವಾ ನಿಮಗೆ? ರೇಗಿದಳು ಕೋಪದಿಂದ ವಸಂತ್ಗೆ. ಸಾರಿ ಮೇಡಮ್, ನನಗೆ ಗೊತ್ತಿರಲಿಲ್ಲ ಅವರಿಬ್ಬರು ಅವಳಿ ಜವಳಿ ಅಂತ ಎಂದನವ ತಲೆ ತಗ್ಗಿಸಿ. ಅವಳು ತೋರಿಸಿದ್ದ ಹಣದ ಆಸೆ ಒಂದು ಕಡೆಯಾದರೆ
ಅವಳು ಮಿನಿಸ್ಟರ್ ಮೊಮ್ಮಗಳೆಂಬುದು ಒಂದು ಕಡೆ. ಹಾಗಾಗಿ ಅವಳಿಗೆ ತಲೆಬಾಗಿದ್ದ ವಸಂತ್. ಈಗ ಭಾರ್ಗವ್ಗೇನಾದರೂ ಸ್ವಲ್ಪ ಅನುಮಾನ ಬಂದರೂ ಮುಗೀತು ನಮ್ಮಿಬ್ಬರ ಕತೆ ಎಂದಳು ಅವನ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿದ್ದರಿಂದ. ಇಲ್ಲ ಮೇಡಮ್, ಆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಹುಡುಗಿ ಪೂರ್ಣನೇ ಅಂತ ನಾನು ಹೇಳಿದ್ದೀನಿ ಅವರಿಗೆ. ಅಂದರೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಗೊತ್ತಿಲ್ಲ ಅಂತ ಹೇಳಿದಾಗ CCTV ಫುಟೇಜ್ ತೋರಿಸೋದಕ್ಕೆ ಹೇಳಿದರು. ಆಗ ಆ ಹುಡುಗಿನೇ ನೋಡಿದ್ದು ಭಾರ್ಗವ್. ಅವಳೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತಲೇ ಹೇಳಿದ್ದೀನಿ. ಆದರೆ ಇದರಿಂದ ಅವರಿಬ್ಬರ ಮಧ್ಯೆ ಜಗಳ ಆಗಿಲ್ವಲ್ಲ. ಇನ್ನೂ ಆ ಭಾರ್ಗವ್ ಅವಳ ಹತ್ರ ನೇರವಾಗಿ ಕೇಳ್ತಾನೆ ಹೋಗಿ ಇದ್ರ ಬಗ್ಗೆ. ಆಗ ಅವಳು ಸ್ಕೂಟಿ ಕಳೆದಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಅದರಿಂದ ಆ ಭಾರ್ಗವ್ನ ಸುಮ್ಮನೆ ಅನ್ಕೋಬೇಡಿ ನೀವು. ಅದೇ ನಾನು ಅನ್ಕೊಂಡ ಹಾಗೆ ಆಗಿದ್ರೆ ತನ್ನ ಮರ್ಯಾದೆ ಹೋಯ್ತು ಅನ್ನೋ ಕೋಪಕ್ಕೆ ಅವನು ಅವಳ ವಿರುದ್ಧ ನಿಲ್ತಿದ್ದ. ಅಲ್ಲದೆ ಸ್ಟೇಷನ್ನಿಂದ ಸುಮ್ಮನೆ ಹೋಗಿದ್ದಾನೆ ಅಂತೀರಾ. ಅಂದಮೇಲೆ ಅವನಿಗೆ ಖಂಡಿತ ಡೌಟ್ ಬಂದಿರುತ್ತೆ ಬೇರೆ ಏನೋ ಆಗಿದೆ ಅಂತ ಎಂದಳು ತನ್ನದೇ ಕಲ್ಪನೆಯಲ್ಲಿ. ಈಗೇನು ಮಾಡೋದು ಮೇಡಮ್, ಏನು ಮಾಡೋದು ಅಂತ ನನ್ನನ್ನು ಕೇಳಿದರೆ ಎಂದು ಅರಚಿದವಳು ಕ್ಷಣ ಸುಮ್ಮನಿದ್ದು, ನೋಡಿ ಅವಳು ಸ್ಕೂಟಿ ಬಗ್ಗೆನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತೇನಾದರೂ ಕೇಳ್ಕೊಂಡು ಬಂದರೆ ಇಲ್ಲ ಆ ಥರ ಕಂಪ್ಲೇಂಟ್ ಕೊಟ್ಟಿಲ್ಲ, ಭಾರ್ಗವನ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ವಾದಿಸಿ. ಅಕಸ್ಮಾತ್ ಅವರಿಬ್ಬರು ಒಟ್ಟಾಗಿದ್ದರೆ ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಸುಮ್ಮನಿದ್ಬಿಡಿ. ನನ್ನ ಹೆಸರೇನಾದರೂ ಹೊರಗೆ ಬಂದರೆ ನೀವು ಇಲ್ಲಿರೋದೇ ಇಲ್ಲ, ಹಾಗೆ ಮಾಡ್ತೀನಿ ಎಂದು ಎಚ್ಚರಿಸಿದಳು ಅವನಿಗೆ. ಸರಿ ಮೇಡಮ್ ಎಂದ ವಸಂತ್ ಅಲ್ಲಿಂದ ನಡೆದ. ನಾನು ಇನ್ನು ಸುಮ್ಮನಿರೋದೇ ಒಳ್ಳೆಯದು. ಸಮಯ ಬಂದಾಗ ಮತ್ತೆ ನೋಡ್ಕೊಂಡ್ರಾಯ್ತು ಆ ಭಾರ್ಗವನ ಎಂದ ಸ್ವಪ್ನ ಈಗ ಅವಿತುಕೊಳ್ಳುವವಳಿದ್ದಳು. ವಸಂತ್ ಮಾಡಿದ ತಪ್ಪಿನಿಂದ ಹೆದರಿ ಬಿಟ್ಟಿದ್ದಳವಳು. ಎಲ್ಲಿ ಭಾರ್ಗವನಿಗೆ ಎಲ್ಲ ವಿಷಯ ತಿಳಿದು ಬಿಡುವುದೋ ಎಂದು. ಆದರೆ ಅವಳ ಲೆಕ್ಕಾಚಾರವೆಲ್ಲ ತಪ್ಪಿತ್ತು. ಪೂರ್ಣ ಭಾರ್ಗವನ ಮಧ್ಯೆ ಜಗಳ ತಂದಿಟ್ಟು ತಮಾಷೆ ನೋಡಿದರಾಯಿತು. ಭಾರ್ಗವನ ಮರ್ಯಾದೆ ತೆಗೆಯಬೇಕು ಎಂದುಕೊಂಡವಳ ಉಪಾಯ ಅವರಿಬ್ಬರ ಮದುವೆಗೆ ಮುನ್ನುಡಿ ಬರೆದಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.